ನಮಸ್ಕಾರ ವೀಕ್ಷಕರೇ, ನಾನು ರಚನಾ. ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಪ್ರಖ್ಯಾತ ಅಸ್ಟ್ರಾಲಜರ್ ಆದಂತಹ ವಿಭಾ ಶೆಟ್ಟಿ ಅವರು. ಬನ್ನಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ಮೇಡಮ್, ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ತಿಳಿಸ್ಕೊಡೋದಾದ್ರೆ ದ್ವಾದಶ ರಾಶಿಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ಮೊದಲನೇದಾಗಿ ಮೇಷರಾಶಿ. ಖಂಡಿತ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಗ್ರಹಗಳ ಒಂದು ಸ್ಥಾನಮಾನ ನೋಡೋಣ, ಒಂದು ಪ್ರಾರ್ಥನೆ ಮುಖಾಂತರ ಕಾರ್ಯಕ್ರಮ. ಖಂಡಿತ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ಸೊ ನೋಡಿ, ಗ್ರಹಗಳ ಒಂದು ಸ್ಥಾನಮಾನ ನೋಡ್ಕೊಂಡು ತದನಂತರ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದು ನೋಡೋಣ. ಮೊದಲನೇದಾಗಿ ಸೂರ್ಯ ಅಂತ ತಗೊಂಡ್ರೆ ಏಪ್ರಿಲ್ 14ನೇ ತಾರೀಕು ಮೀನ ರಾಶಿಯಿಂದ ಮೇಷ ರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ಸೊ ಮೇಷರಾಶಿ ಸೂರ್ಯನಿಗೆ ತುಂಬಾ ಉಚ್ಚ ಸ್ಥಾನ ಆಗಿರುತ್ತೆ. ಸೊ ಇದರಿಂದ ಮಹತ್ತರವಾದ ಬದಲಾವಣೆನ ನಾವು ನೋಡ್ಬೋದು. ಯಾರೆಲ್ಲ ಗೌರ್ಮೆಂಟ್ ಉದ್ಯೋಗಿಗಳಿರ್ತಾರೆ ಅಥವಾ ಗೌರ್ಮೆಂಟ್ಗೆ ಸಂಬಂಧಪಟ್ಟ ಕೆಲಸಗಳು ಮಾಡ್ತಿರ್ತಾರೆ, ರಾಜಕಾರಣಿಗಳಾಗಿರ್ತಾರೆ, ಅವರೆಲ್ಲರಿಗೂ ಕೂಡ ಯಶಸ್ಸು ಸಿಗುವಂತ ಒಂದು ಟೈಮ್ ಆಗಿರುತ್ತೆ. ಇನ್ನ ಬುಧ ಗ್ರಹ ಅಂತ ತಗೊಂಡಾಗ ಮೇಷ ರಾಶಿಯಿಂದ ಮೀನ ರಾಶಿಗೆ ಹಿಮ್ಮುಖ ಸಂಚಾರಕ್ಕೆ ಬರ್ತಾನೆ. ಸೊ ಹಿಮ್ಮುಖ ಸಂಚಾರವಾಗಿ ಬಂದಾಗ ಬಿಸ್ನೆಸ್ ಅಲ್ಲಿ ಸ್ವಲ್ಪ ತೊಡಕುಗಳಾಗುವಂಥದ್ದು, ಅಥವಾ ಏನಾದ್ರು ಈ ಕಾಗದ ಪತ್ರಗಳೆಲ್ಲ ಮಾಡ್ತಾರಲ್ವಾ, ಸೊ ಅದರಲ್ಲಿ ಸ್ವಲ್ಪ ತೊಡಕುಗಳಾಗೋ ಸಾಧ್ಯತೆಗಳಿರುತ್ತೆ. ಸೊ ಇದು ಎಲ್ಲ ರಾಶಿಗೂ ಕೂಡ ಅನ್ವಯ ಆಗತ್ತೆ. ಇನ್ನ ಶುಕ್ರ ಅಂತ ಬಂದಾಗ 5ನೇ ತಾರೀಕು ಮೇಷ ರಾಶಿಯಿಂದ ವೃಷಭ ರಾಶಿಗೆ ಅಂದ್ರೆ ತನ್ನ ಸ್ವಂತ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಯಾರೆಲ್ಲನೂ ಆಕ್ಟರ್ಸ್ ಆಗಿರ್ತಾರೆ ಅಥವಾ ಗ್ಲಾಮರ್ ವರ್ಲ್ಡ್ ಅಲ್ಲಿ ಇರ್ತಾರೆ ಅವರೆಲ್ಲರಿಗೂ ಕೂಡ ಒಂದು ಒಳ್ಳೆ ಫಲನ ನೋಡುವಂತ ಟೈಮ್ ಆಗಿರುತ್ತೆ. ಇನ್ನ ಕುಜಗ್ರಹ ಅಂತ ಬಂದಾಗ 18ನೇ ತಾರೀಕು ಕುಂಭ ರಾಶಿಯಿಂದ ಮೀನ ರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ಸೊ ಇದ್ರ ಮೇಲೆ ಗ್ರಹಗಳ ಮೇಲೆ ಏನೆಲ್ಲ 12 ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡೋಣ. ಸೊ ನೀವು ಮೊದಲನೇದಾಗಿ ಮೇಷರಾಶಿ ಬಗ್ಗೆ ಕೇಳೋದು. ಸೊ ಮೇಷರಾಶಿ ಅಂತ ನೋಡಕ್ ಬಂದಾಗ ನೋಡಿ, ಮೇಷರಾಶಿಗೆ ಈಗ ಸೂರ್ಯ ಉಚ್ಚ ರಾಶಿಗೆ ಬರ್ತಾನೆ ಅಂತ ಹೇಳಿದೆ. ಸೊ 12ನೇ ಮನೆಯಲ್ಲಿ ಕುಜ, ಶನಿ ಮತ್ತೆ ಬುಧ ಗ್ರಹಗಳಿರ್ತವೆ. ಸೂರ್ಯ ಬಂದು ಲಗ್ನದಲ್ಲಿ ಇರ್ತಾನೆ. 2ನೇ ಮನೆಯಲ್ಲಿ ಶುಕ್ರನ ಒಂದು ಸ್ಥಾನ ಇರುತ್ತೆ. ಸೊ ಮೇಷರಾಶಿಯವರಿಗೆ ಖರ್ಚು ಜಾಸ್ತಿ ಆಗುತ್ತೆ ಅನ್ನೋದು ಬಿಟ್ರೆ ಒಳ್ಳೆ ಆದಾಯನ ನೋಡ್ಬೋದು. ಯಾಕಂದ್ರೆ 2ನೇ ಮನೆ ಅಧಿಪತಿ ಆಗಿರುವಂತಹ ಶುಕ್ರ ಇಷ್ಟು ದಿವಸಗಳ ಕಾಲ ಅಂದ್ರೆ ಎಲ್ಲಿ ಗಂಟ 5ನೇ ತಾರೀಕುವರೆಗೂ ಕೂಡ ಲಗ್ನದಲ್ಲೇ ಇದ್ದು ತದನಂತರ 2ನೇ ಮನೆಗೆ ಬರ್ತಾನೆ. ಸೊ ಹಣದ ಏನು ಕುಟುಂಬ ಸ್ಥಾನಕ್ಕೆ ಅಥವಾ ಹಣದ ಒಂದು ಸ್ಥಾನಕ್ಕೆ ಶುಕ್ರನ ಇದಾಗೋದ್ರಿಂದ ಹಣಕಾಸಿನ ಅಭಿವೃದ್ಧಿ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಇನ್ಕಮ್ ಬರ್ತಾ ಇರುತ್ತೆ. ಆದ್ರೆ ಖರ್ಚು ಅನ್ನೋದಂತೂ ಇವ್ರಿಗೆ ಕಟ್ಟಿಟ್ಟು ಬುತ್ತಿ. ಶನಿ ಗ್ರಹ 12ನೇ ಮನೆಯಲ್ಲಿದ್ದಾನೆ, ಜೊತೆಗೆ ಏನು ಕುಜ, ಶನಿ ಮತ್ತೆ ಬುಧ ಗ್ರಹಗಳು ಕೂಡ ಸೇರ್ಕೊಳ್ಳೋದ್ರಿಂದ ಸ್ವಲ್ಪ ಇವರಿಗೆ ಖರ್ಚು ಜಾಸ್ತಿ ಆಗತ್ತೆ. ಹೆಲ್ತ್ ಇಶ್ಯೂಸ್ ಬರುವಂಥದ್ದು, ಹೆಲ್ತ್ ಅಲ್ಲಿ ಮುಖ್ಯವಾಗಿ ನರಕ್ಕೆ ಸಂಬಂಧಪಟ್ಟಿರುವಂಥದ್ದಾಗಿರ್ಬೋದು, ಅಥವಾ ಸ್ವಲ್ಪ ಸ್ಪೀಡ್ ಕಂಟ್ರೋಲ್ ಮಾಡ್ಕೊಬೇಕಾಗತ್ತೆ. ಆಕ್ಸಿಡೆಂಟ್ಸ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಮೂಳೆಗಳಿಗೆ ಪೆಟ್ಟು ಬೀಳೋದು, ರಕ್ತದಲ್ಲಿ ಸ್ವಲ್ಪ ಏರಿಳಿತಗಳಾಗುವಂತ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಎಲ್ಲ ಮೇಷರಾಶಿಯವರು ಆದಷ್ಟು ನೀವು ಓಡಿಸುವಂತ ವಾಹನದಲ್ಲಿ ಸ್ಪೀಡ್ ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ ಆಗಿರುತ್ತೆ. ಇನ್ನು ಗುರುವಿನ ಸ್ಥಾನ ಅಂತ ನೋಡಕ್ ಬಂದಾಗ ಗುರು 3ನೇ ಮನೇಲಿ ಕುತ್ಕೊಂಡಿದ್ದಾನೆ. 3ನೇ ಮನೆಯಲ್ಲಿ ಗುರುವಿಗೆ ಒಳ್ಳೆ ಸ್ಥಾನ ಅಂತ ನಾವು ಹೇಳೋದಿಲ್ಲ, ಆದ್ರೆ ಗುರು ಆಸ್ಪೆಕ್ಟ್ಸ್ ತುಂಬಾ ಚೆನ್ನಾಗಿದೆ. ಇವ್ರಿಗೆ ಬೇಕಾಗಿರುವಂತ ಕೆಲವೊಂದು ಪ್ರಮುಖ ಜಾಗಗಳಲ್ಲಿ ಗುರುವಿನ ಆಸ್ಪೆಕ್ಟ್ಸ್ ಅಂದ್ರೆ ದೃಷ್ಟಿ ಇರೋದ್ರಿಂದ ಆ ಒಂದು ಆಸ್ಪೆಕ್ಟ್ಸ್ ಇಂದ ಅವ್ರಿಗೆ ಒಳಿತಾಗ್ತಾ ಇರುತ್ತೆ. ಅಂದ್ರೆ ಇವರು 7ನೇ ಮನೆಗಾಗಿರ್ಬೋದು, ಮತ್ತೆ ಇವರ ಒಂದು 10ನೇ ಮನೆಗಾಗಿರ್ಬೋದು, ಗುರುವಿನ ಒಂದು ದೃಷ್ಟಿ 11ನೇ ಮನೆಗಾಗಿರ್ಬೋದು. ಗುರುವಿನ ದೃಷ್ಟಿ ಇರೋದ್ರಿಂದ ಲಾಭ ಸ್ಥಾನದಲ್ಲಿ ಗುರುವಿನ ದೃಷ್ಟಿ ಇರೋದ್ರಿಂದ ಒಳ್ಳೆ ಲಾಭನ ನೋಡ್ಬೋದು. ಇವ್ರಿಗೆ ಅಧಿಕವಾದ ಖರ್ಚಿದೆ, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ, ಸ್ವಲ್ಪ ಸ್ಪೀಡ್ ಕಂಟ್ರೋಲ್ ಮಾಡ್ಕೊಬೇಕು ಅನ್ನೋದು ಬಿಟ್ರೆ ಮೇಷರಾಶಿಯವರಿಗೆ ತುಂಬಾ ಅದ್ಭುತವಾದ ಒಂದು ಸಮಯ ಆಗಿರುತ್ತೆ. ಯಾರೆಲ್ಲ ವಿದ್ಯಾರ್ಥಿಗಳಿರ್ತಾರೆ, ವಿದ್ಯಾರ್ಥಿಗಳಿಗೂ ತುಂಬಾ ಉತ್ತಮವಾದ ಒಂದು ಟೈಮ್ ಆಗಿರುತ್ತೆ. ಎಜುಕೇಶನ್ ಬಹಳಷ್ಟು ಮುಂದಿರ್ತಾರೆ, ಸ್ವಲ್ಪ ಎಫರ್ಟ್ ಹಾಕಿ ಓದಿದ್ರು ಕೂಡ ಒಳ್ಳೆ ಮಾರ್ಕ್ಸ್ ನ ತಗೊಳ್ಳುವಂತ ಒಂದು ಟೈಮ್ ಆಗಿರುತ್ತೆ. ಇನ್ನು ಗಂಡ ಹೆಂಡತಿ ಮಧ್ಯದಲ್ಲೂ ಕೂಡ ಏನೇ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಅದು ಗುರು ದೃಷ್ಟಿ ಇರೋದ್ರಿಂದ ಅದು ಅಲ್ಲಿಂದಲ್ಲಿಗೆ ಸರಿ ಹೋಗುತ್ತೆ. ಬೆಳಗ್ಗೆ ಎಲ್ಲೋ ಕಿತ್ಲಾಡ್ತಿರ್ತಾರೆ, ಮಧ್ಯಾಹ್ನ ಅಷ್ಟೊತ್ತಿಗೆ ಸ್ವಲ್ಪ ಕಾಂಪ್ರಮೈಸ್ ಆಗಿರೋದು, ಈ ರೀತಿ ಗುರುದು ಅನುಗ್ರಹ ತುಂಬಾ ಚೆನ್ನಾಗಿದೆ ಇವರಿಗೆ. ಇನ್ನು ಲಾಭ ಸ್ಥಾನಕ್ಕೂ ಗುರು ದೃಷ್ಟಿ ಬಿದ್ದಿರೋದ್ರಿಂದ ಅಧಿಕವಾದ ಲಾಭ ಬರ್ತಾ ಇರುತ್ತೆ. ಇವ್ರು ಏನೇ ಕೆಲ್ಸಕ್ಕೆ ಕೈ ಇಟ್ಲಿ ಆ ಕೆಲಸದಲ್ಲಿ ಎಲ್ಲಾನು ಕೂಡ ಒಳ್ಳೆ ಲಾಭನ ನೋಡ್ಬೋದು. ಇವರಿಗೆ ಮುಖ್ಯವಾಗಿ ಬೇಕಾಗಿರೋದು 11ನೇ ಮನೆ ಮತ್ತು 2ನೇ ಮನೆ, ಎರಡೂ ಮನೆಗಳಲ್ಲೂ ತುಂಬಾ ಒಳ್ಳೆ ಗ್ರಹಗಳು ಕೂತಿದ್ದಾವೆ. ಇದ್ರ ಜೊತೆಗೆ ಏನು ಅಂತಂದ್ರೆ ಗುರುವಿನ ದೃಷ್ಟಿನೂ ಕೂಡ ಇವರಿಗೆ ಮನೆಯಲ್ಲಿ ವಾತಾವರಣ ಚೆನ್ನಾಗಿರ್ಬೇಕು, ಮನೆ ಮೇಲೆ ಬಿದ್ದಿದೆ. ಸೊ ಹಾಗಾಗಿ ತುಂಬಾ ಉತ್ತಮವಾದ ಒಂದು ಸಮಯ ಆಗಿರುತ್ತೆ. ಸೊ ಹಾಗೆ ಉತ್ತಮವಾದ ಸಮಯದ ಜೊತೆಗೆ ಕೂಡ ಕೆಲವೊಂದೆಲ್ಲಾನು ಅವ್ರು ಹುಷಾರಾಗಿರ್ಬೇಕು ಅಂತ ಎಲ್ಲ ಹೇಳಿದ್ರಲ್ಲ. ಸೊ ಆ ಒಂದು ವಿಚಾರವಾಗಿ ಬರೋದಾದ್ರೆ ಪರಿಹಾರ ಅಂತ ಮಾಡ್ಕೊಳ್ಳೋದಾದ್ರೆ ಅದಕ್ಕೆ ಯಾವ ರೀತಿ ಪರಿಹಾರ ಮಾಡ್ಕೊಳ್ಳೋದು? ನೋಡಿ, ಇವ್ರಿಗೆ ಮುಖ್ಯವಾಗಿ ಆರೋಗ್ಯದ ಸಮಸ್ಯೆ ಅಂತ ಹೇಳಿದೆ. ಈ ಆರೋಗ್ಯದ ಸಮಸ್ಯೆ ಅನ್ನೋದು ಒಂದು, ಮತ್ತೆ ಇವ್ರು ಸ್ವಲ್ಪ ಸ್ಪೀಡ್ ಕಂಟ್ರೋಲ್ ಮಾಡ್ಕೋಬೇಕು. ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಯಾಕೆ 12ಕ್ಕೆ ಕುಜ ಬಂದಿದ್ದಾನೆ, ಇವ್ರಿಗೆ ಲಗ್ನಾಧಿಪತಿನೇ ಆಗ್ತಾನೆ. ಜೊತೆಗೆ ಇವ್ರಿಗೆ ಕೆಲವು ವ್ಯವಹಾರಗಳಲ್ಲೂ ಕೆಲವು ತೊಡಕುಗಳು ಆಗತ್ತೆ. ಇವ್ರಿಗೆ ಎಷ್ಟೇ ಸಂಪಾದನೆ ಮಾಡ್ತಾ ಇದೀನಿ ಅಂತಂದ್ರು, ಇವಾಗ ನೋಡಿ ಒಂದು 10 ಪ್ರಾಜೆಕ್ಟ್ ಕೈಲಿ ಇಟ್ಕೊಂಡಿದ್ದಾರೆ ಅಂದ್ರೆ ಒಂದು
ಒಂದು 5-6 ಬಿಟ್ಟೋಗೋ ಸಾಧ್ಯತೆಗಳು ಇರುತ್ತೆ. ಯಾಕಂದ್ರೆ ಇವ್ರಿಗೆ ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತೆ, ಜೊತೆಗೆ ಇವ್ರಿಗೆ ಸಿಡುಕ್ತನ ಜಾಸ್ತಿ, ಸ್ವಲ್ಪ ಕೋಪ ಜಾಸ್ತಿ. ಸೂರ್ಯ ಬೇರೆ ಇವ್ರ ಲಗ್ನಕ್ಕೆ ಬರ್ತಾ ಇದ್ದಾನೆ, ಉಚ್ಚ ಸ್ಥಿತಿನಲ್ಲಿ ಇರ್ತಾನೆ, ಕೋಪ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇವ್ರ ಕೋಪದಲ್ಲಿ ಏನೋ ಮಾತಾಡಿ ಕೆಲವೊಂದು ಕೆಲಸಗಳನ್ನು ಕಳ್ಕೊಳ್ಳೋ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹಾಗಾಗಿ ಕೆಲವು ಪರಿಹಾರಗಳನ್ನ ಮಾಡ್ಕೊಬೇಕು. ಸೂರ್ಯನ ಸ್ಥಿತಿ ಚೆನ್ನಾಗಿರೋದ್ರಿಂದ ಯಾರೆಲ್ಲ ಮೇಷ ರಾಶಿನಲ್ಲಿ ಗೌರ್ಮೆಂಟ್ ಉದ್ಯೋಗಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಪ್ರಮೋಷನ್ ಸಿಕ್ಕುವಂತ ಒಂದು ಒಳ್ಳೆ ಸಮಯ ಬೇರೆ. ಸೊ ಮುಖ್ಯವಾಗಿ ಅವರು ಪ್ರತಿದಿನ ಸೂರ್ಯನ ಆರಾಧನೆ ಮಾಡ್ಕೊಬೇಕು. ಅಂದ್ರೆ ಆದಿತ್ಯ ಹೃದಯ ಪಠನೆ ಮಾಡ್ಕೊಳ್ಳೋದು ಅಥವಾ ಸೂರ್ಯ ನಮಸ್ಕಾರ ಹಾಕೊಳ್ಳೋದು, ಇವೆರಡನ್ನೂ ಕೂಡ ಮಾಡ್ಕೊಂಡು ಬಂದ್ರೆ ಅವರಿಗೆ ಉತ್ತಮವಾದ ಫಲನ ನೋಡ್ಬೋದು. ಇದ್ರ ಜೊತೆಗೆ ಕುಜ 12ಕ್ಕೆ ಬಂದಿದ್ದಾನೆ, ಲಗ್ನಾಧಿಪತಿನೇ ಆಗ್ತಾನೆ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು, ತೊಗರಿ ಬೇಳೆನ ದಾನ ಮಾಡೋದು. ಇವಾಗ ಈ ಏಪ್ರಿಲ್ ತಿಂಗಳಲ್ಲಿ ಒಂದು 4 ಮಂಗಳವಾರ ಬರುತ್ತೆ, ಅದನ್ನ ಒಂದು ಮಂಗಳವಾರನಾದ್ರೂ ಪರವಾಗಿಲ್ಲ, ಅಂದ್ರೆ ಪ್ರತಿ ಮಂಗಳವಾರ ದೇವಸ್ಥಾನಕ್ಕೆ ಹೋಗಿ ಅವ್ರ ಹೆಸರಿಗೆ ಅರ್ಚನೆ ಮಾಡಿಸ್ಕೊಳ್ಳಿ. ಆದ್ರೆ ಈ 4 ಮಂಗಳವಾರದಲ್ಲಿ ಅದನ್ನ ಒಂದು ಮಂಗಳವಾರ ದಿವಸ ಸ್ವಲ್ಪ ತೊಗರಿ ಬೇಳೆನ ಒಂದು 1/4 kg ಅರ್ಧ kg ಇವರು ದಾನವಾಗಿ ನೀವು ಅಲ್ಲಿ ದೇವಸ್ಥಾನಕ್ಕೆ ಕೊಡಬಹುದು, ಅಥವಾ ಯಾರಾದ್ರೂ ಅವಶ್ಯಕತೆ ಇರೋರಿಗೆ ದಾನ ಮಾಡೋದ್ರಿಂದ ಇವ್ರಿಗೆ ಏನ್ ನೆಗೆಟಿವಿಟಿ ಇದೆ, ಇವೆರಡೇ ತಾನೇ ನೆಗೆಟಿವಿಟಿ ಆಗ್ತಿರೋದು, ಆ ನೆಗೆಟಿವಿಟಿಯಿಂದ ಖಂಡಿತವಾಗ್ಲೂ ಅವ್ರು ಈಚೆ ಬರ್ಬೋದು. ಓಕೆ, ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಈ ಒಂದು ನೀವು ಹೇಳಿದ ಪರಿಹಾರ ಮಾಡಿದ್ರೆ ಸೊ ಯಾವುದೇ ರೀತಿ ತೊಂದರೆಗಳಿಂದ ಸ್ವಲ್ಪ ಮಟ್ಟಿಗೆ ಅವರು ಜಾಗರೂಕರಾಗಿರ್ಬೋದು. ಆದ್ರೆ ಮುಖ್ಯವಾಗಿ ಸ್ಪೀಡ್ ಕಂಟ್ರೋಲ್ ಇರ್ಬೇಕಾಗತ್ತೆ, ಸ್ವಲ್ಪ ಅದರಿಂದ ಸಮಸ್ಯೆಗಳಾಗೋ ಚಾನ್ಸಸ್ ಜಾಸ್ತಿನೇ ಇದೆ. ಓಕೆ, ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಮೇಷರಾಶಿಯ ಮಾಸ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.